यमनविदण्डै मकरतुण्ड जय कण्डनमोहप्रचण्डानां जगतकर्मा पङ्करहितकलङ्का कलङ्कदिनश्रेयांसनमोदय सकलं समुद्रं केवलं ज्ञानचन्द्रं कृतक सकलसोमं देवेन्द्रवन्द्यं तोहे मङ्गलमासनोतु भवतां संयोजिनः शेषे देयः श्रेयसूनां पुण्यप्रेसा श्रेयसे बुधे इति श्रेयो श्रेयोग्यमीशे लाञ्छनमनवेळ ಮತ್ತು ಬೆಲ್ಲದ ದಾನವೇಳ ನಾಲ್ಕು ಲಕ್ಷ ಐಷಣವೇಳ ಈಶ್ವರಿ ಗೌರಿ ಯಕ್ಷ ಯಕ್ಷಣವೇಳ ಸಾಕ್ಷಿ ಮೋಷಮನವೇಳ ಪೂಜ್ಯ ತೀರ್ಥನಾಥ ಮಂಚಯೇ ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ನಂದ ವಾಸು ಪೂಜ್ಯ ತೀರ್ಥಂಕರ ಪರಮಶಿವ ದೇವಾಯ ಮುಕ್ತಿ ಕಾಮಿನಿ ಕಟಾಕ್ಷ ಬಾಣ ವಿಘ್ನರಕ್ಷಕಂ ದುಪತ್ತಿ ವರ್ಮ ಕರ್ಮ ವರ್ಣ ಮಚ್ಚರಂ ಸುರಕ್ಷಕಂ न पूजयातास्तैवितनागे नागेन्द्रायणार्थविवासरेति तमायं बदातु दिशि निर्मितभवेत्तमनयतो अत्यन्तवन्तस्य जनकभूत अभ्यन्तरं केवलमग्रन्थे बाह्यन्तरे रूपति समग्रेयं कालेषु तद्व्यक्तस्वभाव नेमान्त्यमोक्षमिदिच्च पुंसां देहाभिवन्दनमैवन्त्यदानम् पूज्यति नवराम् शांतई दिव्यफली अतः जयमाला अर्घ्य ನನ್ನ ಹೆಸರು ಪ್ರಥಮ ಶೆಟ್ಟಿ ಸುಮತಿ ಕುಮಾರ್ ವಸ್ತುರ್ಗ. ಸರ್ವಧರ್ಮ ಬಂಧುಗಳೇ, ಜೈನ ಧರ್ಮದಲ್ಲಿ 24 ತೀರ್ಥಂಕರರು ಆಗಿ ಹೋಗಿದ್ದಾರೆ. ಅದರಲ್ಲಿ ಭಗವಾನ್ ಆದಿನಾಥ ಸ್ವಾಮಿಯಿಂದ ಹಿಡಿದು ಭಗವಾನ್ ಮಹಾವೀರ ಸ್ವಾಮಿ ತನಕ ಈ 24 ತೀರ್ಥಂಕರರು. ಅದರಲ್ಲಿ 14ನೇ ತೀರ್ಥಂಕರಾದ ಭಗವಾನ್ 1008 ಶ್ರೀ ಭಗವಾನ್ 1008 ಶ್ರೀ ಅನಂತನಾಥ ಸ್ವಾಮಿಯವರ ಹೆಸರಿನಲ್ಲಿ ಅನಂತ ನೋಂಪಿ ಆಚರಣೆಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಿಂದ ಹಿಡಿದು ಹುಣ್ಣಿಮೆಯ ತನಕ 3 ದಿನ ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಈ ನೋಂಪಿಯನ್ನು ಜೈನರು ಭಾರತಾದ್ಯಂತ ಆಚರಿಸುತ್ತಾರೆ. ಈ ಒಂದು ನೋಂಪಿಯಲ್ಲಿ ಎಲ್ಲ ಶ್ರಾವಕ ಬಂಧುಗಳು ಭಗವಂತನಿಗೆ ಅಷ್ಟವಿಧಾರ್ಚನೆ ಮೂಲಕ ಭಗವಂತನನ್ನು ಆರಾಧಿಸುತ್ತಾರೆ, ಉಪವಾಸ ಮಾಡುತ್ತಾರೆ, ಭಗವಂತನ ವಾಣಿಯನ್ನು ಸ್ವಾಧ್ಯಾಯ ಮಾಡುತ್ತಾರೆ ಮತ್ತು ಧರ್ಮಶೀಲರಾಗಿ ದಾನವನ್ನು ಸಹ ನೀಡುತ್ತಾರೆ. ಈ ಒಂದು ಆಚರಣೆಯು ಲೋಕಶಾಂತಿಗಾಗಿ, ಲೋಕದ ಸಮೃದ್ಧಿಗಾಗಿ, ಲೋಕದ ನೆಮ್ಮದಿಗಾಗಿ ಜೈನರು ಭಾರತಾದ್ಯಂತ ಇದನ್ನು ನಡೆಸ್ತಾರೆ. ಇದು ಅತ್ಯಂತ ಪವಿತ್ರವಾದಂಥ ಹಬ್ಬ. ಈ ಸಂದರ್ಭದಲ್ಲಿ 2ನೇ ದಿನವಾದ ಚತುರ್ದಶಿಯಂದು ಭಗವಂತರ ಶ್ರೀವಿಹಾರ ಉತ್ಸವವನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಕೊಂಡೊಯ್ದು ಈ ಒಂದು ಪ್ರಭಾವನಾ ಅಂಗವನ್ನು ಆಚರಣೆ ಮಾಡುತ್ತಾರೆ. ಈ ರೀತಿ ನೋಂಪಿ ಪ್ರತಿ ವರ್ಷ ಸಂಪನ್ನಗೊಳ್ಳಲಿದೆ. ಇದನ್ನು ಪ್ರತಿಯೊಬ್ಬ ಜೈನನು ದಂಪತಿ ಸಮೇತರಾಗಿ 14 ವರ್ಷ ನಿರಂತರವಾಗಿ ಮಾಡಿ ನಂತರ ಉದ್ಯಾಪನೆ ಮಾಡಿ ಎಲ್ಲರೂ ಕೃತಾರ್ಥರಾಗುತ್ತಾರೆ, ಎಲ್ಲರೂ ಧನ್ಯರಾಗುತ್ತಾರೆ. ಈ ರೀತಿಯಾಗಿ ಈ ಅನಂತ ನೋಂಪಿಯು ಪ್ರತಿ ವರ್ಷ ಆಚರಿಸಲ್ಪಡುವುದು. ಪ್ರತಿಯೊಬ್ಬ ಜೈನನು 6
ಕರ್ತವ್ಯಗಳನ್ನು ಪ್ರತಿನಿತ್ಯ ಆಚರಿಸಬೇಕು. ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಈ ರೀತಿಯಾಗಿ 6 ಕ್ರಿಯೆಗಳನ್ನು ಅವನು ಆಚರಿಸಲೇಬೇಕಾದಂಥದ್ದು ಅವನ ಪರಮ ಕರ್ತವ್ಯವಾಗಿದೆ. ಜೈನರಿಗೆ ಅತ್ಯಂತ ಪವಿತ್ರವಾದಂಥ ಹಬ್ಬ, ಮಹಾನ್ ಹಬ್ಬ ಆಚರಣೆ ಅಂದರೆ ದಶಲಕ್ಷಣ ಮಹಾಪರ್ವ. ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಈ ಹಬ್ಬವನ್ನು ಭಾಳ ಅತ್ಯಂತ ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ, ಇದೊಂದು ನಿವೃತ್ತಿಯಾಗುವಂಥ ಹಬ್ಬ. ಇದು ಪ್ರವೃತ್ತಿ ಆಗುವಂಥದ್ದಲ್ಲ. ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಗುಣಗಳನ್ನು ತ್ಯಾಗ ಮಾಡುವಂಥ ಹಬ್ಬ. ನಮ್ಮದೇ ಆತ್ಮ ಏನಿದೆ, ಪ್ರತಿಯೊಂದು ಜೀವಿಗಳ ಆತ್ಮ ಏನಿದೆ, ಆತ್ಮನ ಗುಣಗಳು ಕ್ಷಮ, ಮಾರ್ಧವ, ಆರ್ಜವ, ಸತ್ಯ, ಸಂಯಮ, ಈ ರೀತಿಯಾಗಿ 10 ಗುಣಗಳಿದ್ದಾವೆ. ಆ ಗುಣಗಳ ಆರಾಧನೆಯೇ ಈ ಒಂದು ದಶಲಕ್ಷಣ ಮಹಾಪರ್ವದ ಆಚರಣೆ. ಪ್ರತಿದಿನ ಪ್ರತಿಯೊಂದು ಧರ್ಮದ ಕುರಿತು ಮಹಾವಿದ್ವಾಂಸರುಗಳಿಂದ, ಬಲ್ಲಿದರಿಂದ ಉಪನ್ಯಾಸವನ್ನು ಏರ್ಪಡಿಸಿ ಇನ್ನೂ ಹೆಚ್ಚಿನ ವಿಷಯವಂತ ತಿಳಿಯುವಂಥದ್ದು. ಕೊನೆಯಲ್ಲಿ ಕ್ಷಮಾವಳಿ ಅಂತೇಳಿ ಆಚರಣೆ ಮಾಡಿ ಪ್ರತಿಯೊಬ್ಬರೂ ಆ ವರ್ಷದಲ್ಲಿ ತಾವು ಮಾಡಿದ ತಪ್ಪುಗಳಿಗೆ ಒಬ್ಬರಿಗೆ ಮತ್ತೊಬ್ಬರು ಕ್ಷಮೆಯನ್ನು ಕೇಳುವಂಥ ಅತ್ಯಂತ ಅಪೂರ್ವವಾದ ಸುಸಂದರ್ಭ ಈ ಕ್ಷಮಾವಳಿ. ಇದು ಭಾರತಾದ್ಯಂತ ಎಲ್ಲ ಜೈನ ಧರ್ಮಿಗಳು ಆಚರಿಸುವಂಥ ಪವಿತ್ರ ಹಬ್ಬವಾಗಿದೆ. ಅದೇ ರೀತಿ ಈ ಸಲಿನೂ ಸಹ ಪ್ರತಿ ವರ್ಷದಂತೆ ಹೊಸದುರ್ಗದಲ್ಲೂ ಜೈನ ಮಂದಿರದಲ್ಲಿ ಈ ಕಾರ್ಯಕ್ರಮವು ಸಂಪನ್ನಗೊಂಡಿದೆ. ಪ್ರತಿನಿತ್ಯ ಇದರ ಪೂಜೆ, ಆರಾಧನೆ, ಸಂಜೆ ಉಪನ್ಯಾಸ ಕಾರ್ಯಕ್ರಮಗಳು ಏರ್ಪಟ್ಟು ಎಲ್ಲರೂ ಇದರಲ್ಲಿ ಪುಣ್ಯಭಾಗಿಗಳಾಗಿದ್ದಾರೆ. ಎಲ್ಲರಿಗೂ ಜೈ ಜಿನೇಂದ್ರ. ಈ ಒಂದು ನಮ್ಮ ಜೈನ ಧರ್ಮದಲ್ಲಿ 10 ದಿನ ಏನು ನಡೆಯುತ್ತಲ್ಲ, ಒಂದು ಅನಂತನ ನೋಂಪಿ ಅಂತ ಮಾಡ್ತೀವಿ ನಾವು. 10 ಗುಣಗಳು ಇರುವಂತಹ ಒಂದು ದೊಡ್ಡ ಹಬ್ಬ ಆಗಿದೆ ನಮಗೆ. ಈ ಹಬ್ಬದಲ್ಲಿ ನಮ್ಮ ಒಂದು ಜೀವನದಲ್ಲಿ ಏನು ಪರ್ಯಟನೆ ಅಂದರೆ, ನಾವು ಏನಾರು ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಕೇಳುವಂಥ ಒಂದು ಸದಾವಕಾಶ, ಮತ್ತು ಬ್ರಹ್ಮಚಾರಿಗಳು ಏನೇನು ಮಾಡ್ತಾರೆ ನಮ್ಮ ಜೈನಿಸಮ್ಮಲ್ಲಿ ಯಾವ ಟೈಪ್ ಏನಿದೆ ಅನ್ನೋ ಒಂದು ತಿಳಿಸಿಕೊಡುವಂಥ ಒಂದು ದೊಡ್ಡ ಹಬ್ಬ ಆಗಿದೆ ನಮಗೆ. ಈ ಹಬ್ಬದಲ್ಲಿ ನಮ್ಮ ಎಲ್ಲ ಶ್ರಾವಕಿಯರು ಭಾಳ ದೇವ ಭಕ್ತಿಯಿಂದ ಬಂದು ಪೂಜಾ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಮತ್ತು ನಮ್ಮ ಜೈನ ವ್ಯವಹಾರ ವಹಿವಾಟುಗಳನ್ನು ಸಹ 3 ದಿನಗಳ ಕಾಲ ಕುಂಠಿತಗೊಂಡು ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಏನಪ್ಪ ಇದ್ರ ಉದ್ದೇಶ ಅಂತ ಹೇಳಿದ್ರೆ, ವರ್ಷದಲ್ಲಿ ನಾವು ಒಂದು ವಾರ ಭಗವಂತನ ಸನ್ನಿಧಿಗೆ ಹೋದರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದು ನಮ್ಮ ಜೈನರ ಒಂದು ಕಲ್ಪನೆಯಾಗಿರುತ್ತದೆ. ಎಲ್ಲರಿಗೂ ಜೈ ಜಿನೇಂದ್ರ. ನಾನು ಪುರುಷೋತ್ತಮ ಅಂತ. ಇಲ್ಲಿ ಜೈನ ಧರ್ಮದಲ್ಲಿ ಎಲ್ಲ ತಿಳ್ಕೊಂಡಿರೋರು ಅಂದರೆ ನಮ್ಮ ಸುಮತಿ ಕುಮಾರು ಮತ್ತು ಪಾಪಣ್ಣಿ ಇವರಿಬ್ಬರು ಅದ್ರ ಬಗ್ಗೆ ಎಲ್ಲ ಮಾತಾಡಿ ಧರ್ಮದ ಬಗ್ಗೆ ಎಲ್ಲ ಹೇಳಿ ಜನಗಳೇ ನಮ್ಮ ಜೈನ ಸಮಾಜದವ್ರಿಗೆ ತಿಳಿಸಿದ್ದಾರೆ. ಭಾಳ ಸಂತೋಷ. ಅವರು ಇದೇ ರೀತಿ ಮುಂದೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ತಾರೆ. ओम ह्रीं श्रीं क्लीं श्रीं विमलादितङ्कर्पण अतः स्तोत्रार्घ्यं भवेत्तविपरीतकहामितस्थो भवन्तमन्याकृतास्तेषे लोकत्रये जीवातिपगामन्तनिवरायगोचरिगन्ता लीला विलासरहिता कोलकजमदेवपायपरसमोह ओम ह्रीं श्रीं क्लीं वैसना विमलादितङ्कर्पणजिदेवाय स्तोत्रार्घ्यं निर्मामि
ನಮಸ್ತೆ.